ಅಧಿಕಾರದಲ್ಲಿರೋರು ಕಾಂಗ್ರೆಸ್ಸಿನ ಎಂಪಿಗಳು ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ? ಪಾರ್ಲಿಮೆಂಟ್ ನಡೀತಾ ಇದೆಯಲ್ಲ, ಏನ ಪ್ರಶ್ನೆ ಹಾಕಿದಾರ? ಮಲ್ಲಿಕಾರ್ಜುನ ಖರ್ಗೆ ಅವರು ಈ ರಾಜ್ಯದವರು ಏನಾನ ನಿಲುವಳಿ ಸೂಚನೆ ತಂದಿದ್ದಾರ? ರಾಜ್ಯ ಸರ್ಕಾರ, ನೀವು ಆಡಳಿತದಲ್ಲಿರೋರು, ನೀವು ಎಲ್ಲರಿಗೂ ಮಾರ್ಗದರ್ಶಕರಾಗಿರ್ಬೇಕು. ಈಗ ಪಾರ್ಲಿಮೆಂಟ್ ನಡೀತಾ ಇದೆ, ಏನೇನ್ಕೋ ಬೈಕಾಟ್ ಮಾಡ್ತೀರಾ ಪಾರ್ಲಿಮೆಂಟ್. ಮೊನ್ನೆ ಸೈನಿಕರ ಪಲ್ವಾಮಾ ಇದ್ರ ಬಗ್ಗೆ ಪೂರ್ತಿ ಬೈಕಾಟ್, ಆಪರೇಷನ್ ಸಿಂಧು ಅದ್ರ ಬಗ್ಗೆ ಬೈಕಾಟ್ ಮಾಡಿದ್ರ. ನಿಮ್ ಧೈರ್ಯ ಇದ್ರೆ ಈ ವಿಚಾರನ ಪಾರ್ಲಿಮೆಂಟ್ ಅಲ್ಲಿ ರೈಸ್ ಮಾಡಿ ಮಾತಾಡಿ ಬೈಕಾಟ್ ಮಾಡಿ ನೋಡೋಣ. ಅಲ್ಲಿ ಧೈರ್ಯ ಇಲ್ಲ, ಇಲ್ಲಿ ಸವಾಲು. ನೀವು ಫಸ್ಟ್ ಮಾಡಿ ತೋರಿಸ್ರಿ. ನೀವು ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಎಂಪಿಗಳು 100% ಅದಕ್ಕೆ ಬೆಂಬಲವನ್ನ ಕೊಡ್ತಾರೆ. ರಾಜ್ಯದ ವಿಚಾರ, ನೆಲದ ವಿಚಾರ ಬಂದಾಗ ನಮ್ಮ ರಾಜ್ಯದ ಎಂಪಿಗಳು ಕೂಡ ಬೆಂಬಲವನ್ನ ಕೊಡ್ತಾರೆ. ಫಸ್ಟ್ ಮಾಡಿ. ಬೇರೆ ಬುದ್ಧಿ ಹೇಳಕ್ ಮುಂಚೆ ನೀವು ಮಾಡಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದಾರಲ್ಲ, ಅವ್ರಿಗೆ ಹೇಳಿ ನಿಲುವಳಿ ಸೂಚನೆಯನ್ನ ಮನ್ನೆ ಮಾಡಿ. ಆಮೇಲೆ ನಮ್ಮ ಎಲ್ಲ ಎಂಪಿಗಳು ಅವ್ರಿಗೆ ಬೆಂಬಲವಾಗಿ ಹೋಗ್ತಾರೆ ಅನ್ನೋ ವಿಶ್ವಾಸ ಇದೆ. ಅಧಿಕಾರದಲ್ಲಿರೋರು ಕಾಂಗ್ರೆಸ್ಸಿನ ಎಂಪಿಗಳು ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ? ಪಾರ್ಲಿಮೆಂಟ್ ನಡೀತಾ ಇದೆಯಲ್ಲ, ಏನ ಪ್ರಶ್ನೆ ಹಾಕಿದಾರ? ಮಲ್ಲಿಕಾರ್ಜುನ ಖರ್ಗೆ ಅವರು ಈ ರಾಜ್ಯದವರು ಏನಾನ ನಿಲುವಳಿ ಸೂಚನೆ ತಂದಿದ್ದಾರ? ರಾಜ್ಯ ಸರ್ಕಾರ, ನೀವು ಆಡಳಿತದಲ್ಲಿರೋರು, ನೀವು ಎಲ್ಲರಿಗೂ ಮಾರ್ಗದರ್ಶಕರಾಗಿರ್ಬೇಕು. ಈಗ ಪಾರ್ಲಿಮೆಂಟ್ ನಡೀತಾ ಇದೆ, ಏನೇನ್ಕೋ ಬೈಕಾಟ್ ಮಾಡ್ತೀರಾ ಪಾರ್ಲಿಮೆಂಟ್. ಮೊನ್ನೆ ಸೈನಿಕರ ಪಲ್ವಾಮಾ ಇದ್ರ ಬಗ್ಗೆ ಪೂರ್ತಿ ಬೈಕಾಟ್, ಆಪರೇಷನ್ ಸಿಂಧು ಅದ್ರ ಬಗ್ಗೆ ಬೈಕಾಟ್ ಮಾಡಿದ್ರ. ನಿಮ್ ಧೈರ್ಯ ಇದ್ರೆ ಈ ವಿಚಾರನ ಪಾರ್ಲಿಮೆಂಟ್ ಅಲ್ಲಿ ರೈಸ್ ಮಾಡಿ ಮಾತಾಡಿ ಬೈಕಾಟ್ ಮಾಡಿ ನೋಡೋಣ. ಅಲ್ಲಿ ಧೈರ್ಯ ಇಲ್ಲ, ಇಲ್ಲಿ ಸವಾಲು. ನೀವು ಫಸ್ಟ್ ಮಾಡಿ ತೋರಿಸ್ರಿ. ನೀವು ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಎಂಪಿಗಳು 100% ಅದಕ್ಕೆ ಬೆಂಬಲವನ್ನ ಕೊಡ್ತಾರೆ. ರಾಜ್ಯದ ವಿಚಾರ, ನೆಲದ ವಿಚಾರ ಬಂದಾಗ ನಮ್ಮ ರಾಜ್ಯದ ಎಂಪಿಗಳು ಕೂಡ ಬೆಂಬಲವನ್ನ ಕೊಡ್ತಾರೆ. ಫಸ್ಟ್ ಮಾಡಿ. ಬೇರೆ ಬುದ್ಧಿ ಹೇಳಕ್ ಮುಂಚೆ ನೀವು ಮಾಡಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದಾರಲ್ಲ, ಅವ್ರಿಗೆ ಹೇಳಿ ನಿಲುವಳಿ ಸೂಚನೆಯನ್ನ ಮನ್ನೆ ಮಾಡಿ. ಆಮೇಲೆ ನಮ್ಮ ಎಲ್ಲ ಎಂಪಿಗಳು ಅವ್ರಿಗೆ ಬೆಂಬಲವಾಗಿ ಹೋಗ್ತಾರೆ ಅನ್ನೋ ವಿಶ್ವಾಸ ಇದೆ.